softly spoken, with no strings tying you to me. I'm happy in your company with no emotion, 'cause my love deserves to be free. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ನನ್ನ ಬರ್ತ್ಡೇ ಫ್ರೆಂಡ್ಸ್, ಅದಕ್ಕೆ ಮನೇಲೆಲ್ಲ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ಸೋಮವಾರ ಆದ್ರಿಂದ ಫ್ರೆಂಡ್ಸ್, ನನ್ನ ಚಿಕ್ಕ ಬೇಬಿ ಮತ್ತು ನನ್ನ ಸ್ಪೆಷಲ್ ಬೇಬಿ ಇಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ನಾನು ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೇನೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಡ್ರೆಸ್ಸನ್ನು ಕೊಡಿಸಿದ್ದಾರೆ ಫ್ರೆಂಡ್ಸ್. ಆಮೇಲೆ ಹಾಕ್ಕೊತೀನಿ ಡ್ರೆಸ್ಸು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ. ಸ್ಯಾರಿನೂ ಹೊಸ ಸ್ಯಾರಿ. ಮಕ್ಕಳೆಲ್ಲ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾರೆ. ನನ್ನ ಸ್ಪೆಷಲ್ ಬೇಬಿ ಮತ್ತೆ ಚಿಕ್ಕ ಬೇಬಿ ಇಬ್ರು. ನಾಷ್ಟಕ್ಕೆ ಅಂತ ಟೊಮೆಟೊ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹತ್ರದಲ್ಲೇ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್, ನಮ್ಮೂರ ಪಕ್ಕನೇ. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಆ ದೇವಸ್ಥಾನ. ಸೊ ನಾನು ಯಾವಾಗ್ಲೂ ವಾರನೂ ಶುಕ್ರವಾರ ಯಾವಾಗಲೂ ಬರ್ತೀನಿ ಫ್ರೆಂಡ್ಸ್ ಇಲ್ಲಿಗೆ. ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಸೊ ಇದು ದೇವಿ ಹೆಸರು ಬಂದ್ಬಿಟ್ಟು ಕುಬೇರ ನಾಗಲಿಂಗೇಶ್ವರಿ ಅಂತ ಹೇಳ್ಬಿಟ್ಟು, ಇಲ್ಲ ಓಂ ಶಕ್ತಿ ಅಮ್ಮ ಅಂತಲೂ ಅಂತಾರೆ. ಮೋಸ್ಟ್ ಪವರ್ಫುಲ್ ದೇವಿ. ನಾವು ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿಗೆ. ಮುಂಚೆ ಎಲ್ಲ ಬೈಲಲ್ಲಿ ಮಾತ್ರ ವಿಗ್ರಹ ಇತ್ತಷ್ಟೇ. ಇತ್ತೀಚೆಗೆ ಇದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ. ಇತ್ತೀಚೆಗೆ ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ದೇವಿ ದರ್ಶನ ಎಲ್ಲ ಆಯಿತು. ಆಮೇಲೆ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಫ್ರೆಂಡ್ಸ್. 265 ಎಷ್ಟು ಹಾಕಿರಿ? 265 ನೋಡಿ. ಇದು MRP ಇರ್ತದೆ 140 ಇದೆ ನೋಡಿ. ಲೈಟ್ ನೋಡಿದ್ದೆ ಅಂದರೆ ಇದೊಂಥರ ಚೌಕ ಬಿಕ್ಸ್ತಾರೆ. ಕಮ್ಮಿ ಬೇಕು. ಸೊ ನೋಡಿದ್ರಲ್ಲ, ಫಸ್ಟ್ ಹೋಗಿದ ತಕ್ಷಣ ನಾವು ಬಿಸ್ಕೆಟ್ ನೋಡಿದ್ವಿ. ಅಂದರೆ ಅಂಗಡಿಗೂ ಸೇಲ್ಗಾಗುತ್ತೆ ಮತ್ತು ಮನೆಗೂ ಮಕ್ಳಿಗಾಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ತಗೊಳ್ಳೋಣ ಅಂತ ಬಂದ್ವಿ. ಒಟ್ನಲ್ಲಿ ನಮ್ಮ ಚಿಕ್ಕ ಬೇಬಿ ಬಂದಿಲ್ಲ. ಚಿಕ್ಕ ಬೇಬಿ ಬಂದಿದ್ದಿದ್ರೆ ಇನ್ನೂ ಜಾಸ್ತಿ ಬಿಲ್ ಮಾಡಿರೋಳು. ಅಂದರೆ ನಾವೆಲ್ಲ ಅಷ್ಟೊಂದೆಲ್ಲ ಏನು ತೊಗೊಂಡಿಲ್ಲ. ಆಮೇಲೆ ಸಂಜೆ ಮಾಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಬಟ್ ಅದು ಕ್ಯಾನ್ಸಲ್ ಆಯಿತು. ಮಕ್ಕಳೆಲ್ಲ ಬಂದಮೇಲೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಿ, ಆದರೆ ಹೋಗೋಕ್ಕಾಗಲಿಲ್ಲ. ಅದಕ್ಕೇ ಹೆಂಗೂ ಸಂಜೆ ಹೋಗ್ತೀವಲ್ಲ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಇದು ಜಾಸ್ತಿ ಏನು ತೊಗೊಂಡಿಲ್ಲ. ರೀ ಕೆಂಪಾಕಿನ ಕುಚ್ಚಲಕ್ಕಿತ್ತಾನೆ ತೋಟದಾಗ. ಸೊ ಫ್ರೆಂಡ್ಸ್, ಇದು ನನಗೆ ಬಾಕ್ಸು ಏನಿಡ್ತಾರೆ ಅಂತ ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ಆಮೇಲೆ ಅದ್ರ ಮೇಲೆ ಓದಿದ್ರೆ ಅದರಲ್ಲಿ ಚಪಾತಿ ಬಾಕ್ಸ್ ಅಂತ ಇತ್ತು. ಆಮೇಲೆ ಅಂದ್ಕೊಂಡೆ ಚಪಾತಿ ಇಡೋದೇನೋ ಬಾಕ್ಸು ಅಂತ ಹೇಳಿಬಿಟ್ಟು. ಅಂದರೆ ನೋಡೋದಕ್ಕೇನೆ ಎಲ್ಲ ಚೆನ್ನಾಗಿದ್ದಾವೆ ಫ್ರೆಂಡ್ಸ್, ಬಟ್ ಅಂದರೆ ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜಾಸ್ತಿ. ಸೊ ಈ ಚಪಾತಿ ಬಾಕ್ಸ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಇಲ್ಲಿ ಕೆಲವೊಂದು ಗ್ಲಾಸ್ಗಳೆಲ್ಲ ನೋಡೋಣ ಅಂತೇಳ್ಬಿಟ್ಟು ನೋಡಿದೆ, ಅಂದರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿದೆ ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿತ್ತು, ಡಿಸೈನ್ಸ್ ಎಲ್ಲನೂ ಚೆನ್ನಾಗಿದ್ದಾವೆ. ಸೊ ಅದಕ್ಕೆ ತಕ್ಕಂಗೆ ಕಾಸ್ಟ್ಲಿನೂ ಇದೆ ನೋಡಿ. ಇದೊಂದು ಗ್ಲಾಸ್ ಬಂದು 135 ಏನೋ ಹಾಕಿದ್ದಾರೆ, ಕಾಣ್ತಾ ಇದೆಯಲ್ವಾ? 135 ಹಾಕಿದ್ದಾರೆ ನೋಡಿ. ಚೆಂದಾಗಿ ಬರಲ್ಲ ಬೆಳಕಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಇದು 2 ಬಿಸ್ಕೆಟ್ ತೊಗೊಂಡಿದ್ದು, ಅಂದರೆ ಫ್ಯಾಮಿಲಿ ಪ್ಯಾಕು. ಸಂಜೆ ಮಾಲ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ವಲ್ಲ, ಸೊ ಹಾಗಾಗಿ ಮಕ್ಕಳ ಜೊತೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಬಟ್ ಅದು ಕ್ಯಾನ್ಸಲ್ ಆಯಿತು. ಇನ್ನೊಂದು ದಿವಸ ಯಾವಾಗಲಾದರೂ ಹೋಗ್ತೀವಿ. ಸೊ ಮನೆಗೆ ಬಂದ್ವಿ ಫ್ರೆಂಡ್ಸ್. ಸೊ ನೋಡಿ, ಇದು ಡ್ರೆಸ್ಸು, ಹೊಸ ಡ್ರೆಸ್ಸನ್ನು ಮನೆಯವರು ಕೊಡಿಸಿದ್ದು. ಈ ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅಂದರೆ ಇದು ಆನ್ಲೈನಲ್ಲೇ ತೊಗೊಂಡಿದ್ದು. ಎಲ್ಲಿ ತೊಗೊಂಡೆ ಏನು ಅಂತ ಹೇಳಿಬಿಟ್ಟು ನಾನು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಆಮೇಲೆ ಸ್ವೀಟ್ ರೆಸಿಪಿ ಮಾಡಿದ್ದೆ ಫ್ರೆಂಡ್ಸ್, ಅದ್ರದ್ದೆಲ್ಲ ವಿಡಿಯೋ ಏನೂ ಮಾಡಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.